అప్పుడు పద్ధతిలో మొదలు ఉండే ఇది ఉండే ఫోటో ఉంటుంది అప్పుడంతా విలువ ಗುಪ್ತಾ ಅವ್ರಿಗೆ ನಮಸ್ತೆ. ನಿಮ್ಮನ್ನು ಕನ್ನಡ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಸಭಾಧ್ಯಕ್ಷರಾಗಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಿಮ್ಮೂರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ದೇವಮೂಲಿಯಿಂದ ನಿಮ್ಮನ್ನು ಅಧ್ಯಕ್ಷ ಮಾಡಿದ್ದಾರೆ ಈ ಸಲ ಸಭಾಧ್ಯಕ್ಷರಾಗಿ. ಸರ್, ನಿಮ್ಮ ಕನ್ನಡ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ನಾನು 2015 15 ವರ್ಷಗಳ ಕಾಲ ಕನ್ನಡದ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದರಲ್ಲಿ 2 ಅತ್ಯುತ್ತಮ ಅದ್ಧೂರಿಯಾದಂಥ ರಾಜ್ಯೋತ್ಸವ ಸಹ ಮಾಡಿದೆ. ಹಲವಾರು ಕವಿಗಳು, ಸಾಹಿತಿಗಳು ಮತ್ತು ಇನ್ನಿತರ ವಿಭಾಗಗಳಲ್ಲಿ ಉತ್ತಮ ಸೇವೆ ಮಾಡಿದಂಥ ಅಧಿಕಾರಿ ವರ್ಗಗಳಿಗೆ ನಾವು ಸನ್ಮಾನ ಮಾಡಿದಂಥ ಹೆಮ್ಮೆ ನಮ್ಮ ನಿಂಗ್ಲಿ ಭಾಗದ್ದು. ಹಾಗೂ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಸ್ಪರ್ಧೆ ಹಾಗೂ ಇನ್ನಿತರ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿ ಅದರಲ್ಲಿ ಬಹುಮಾನ ವಿತರಣೆ ಮಾಡಿದಂಥ ಒಂದು ನಮ್ಮ ಹೆಮ್ಮೆಯ ಸಂಗತಿ. ಹಾಗೆ ಈ 2012ರಲ್ಲಿ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇದಕ್ಕೆ ಸರ್ವಾಧ್ಯಕ್ಷರಾಗಿ ನಮ್ಮ ನೆಂಗ್ಲಿ ಚಂದ್ರಶೇಖರ್ ಸಾರ್ ಅವರು ಆಯ್ಕೆಯಾಗಿದ್ದರು. ಅವರಿಗೆ ನಾವು ಅವರ ಮನೆಯಿಂದ ಅವರ ಧರ್ಮಪತ್ನಿಯೊಂದಿಗೆ ಅದ್ಧೂರಿಯಾದಂಥ ವಾಹನದಲ್ಲಿ ಅಲಂಕಾರ ಮಾಡಿಕೊಂಡು ಅವರನ್ನು ಮೆರವಣಿಗೆ ಮಾಡಿದಂಥ ಕೀರ್ತಿ ನಮ್ಮದು. ಹಾಗೂ ಹಲವಾರು ಕನ್ನಡ ಸೇವೆಗಳನ್ನು ಮಾಡಿದಂಥ ನನಗೆ ಈ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋಪಾಲ್ ಗೌಡರು, ಡಾಕ್ಟರ್ ಶಂಕರಪ್ಪನವರು, ಅವರ ತಂಡ ಹಾಗೂ ಮುಳಬಾಲ್ ತಾಲೂಕಿನ ಅಧ್ಯಕ್ಷರಾದಂಥ ಜಗದೀಶ್ ಅವರು ಅವರ ತಂಡ ಹಾಗೂ ಬೈಕ್ರು ಹೋಬಳಿಯ ಅಧ್ಯಕ್ಷರಾದಂಥ ಆರ್ ಶ್ರೀನಿವಾಸ ರೆಡ್ಡಿ, ಕೆ ನಾಗರಾಜ್ ಹಾಗೂ ಅವರ ತಂಡ ಹಾಗೂ ಎಲ್ಲ ಕನ್ನಡ ಮಿತ್ರರು, ಕನ್ನಡ ಮನಸ್ಸುಗಳು ನನ್ನನ್ನು ಸರ್ವಾನುಮತದಿಂದ ಈ ಒಂದು ಸಾಲಿನ 5ನೇ ತಾರೀಕು ನಡೆಯುವ 8ನೇ ಮುಳಬಾಲ್ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಒಂದು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರ್. ಇದೇ ಇಲ್ಲ, ಈಗ ನಮ್ಮ ಒಂದು ಕರ್ನಾಟಕದ ಇದೇನು ಅಂದರೆ ಎಲ್ಲ ಗಡಿ ಭಾಗದಲ್ಲಿ ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ತೆಲಂಗಾಣ ಮತ್ತು ಗೋವಾ ಇನ್ನಿತರ ಒಂದು ರಾಜ್ಯಗಳ ಒಂದು ಮಿತಿ ಬರುತ್ತೆ. ಮಹಾರಾಷ್ಟ್ರ ಆಗ್ಬೋದು, ಗಡಿ ಮಹಾರಾಷ್ಟ್ರ ಇವೆಲ್ಲ ಬರುತ್ತೆ ಕನ್ನಡ. ಆದರೆ ಆ ಭಾಗದಲ್ಲಿರುವಂಥ ಗಡಿ ಭಾಗದಲ್ಲಿರುವಂಥ ಆ ಒಂದು ರಾಜ್ಯಗಳ ಜನರು ನಮ್ಮ ಕನ್ನಡವನ್ನು ಹೆಚ್ಚಿಗೆ ಅವರು ತೊಡಗಿಸ್ಕೊಂಡಿಲ್ಲ. ಆದರೆ ನಾವು ಎಲ್ಲರ ಇದರಲ್ಲೇ ತೊಡಗಿಸ್ಕೊಂಡಿದ್ದೀವಿ. ನಾವು ಈ ಭಾಗದಲ್ಲಿ ಆಂಧ್ರ ಪ್ರದೇಶ ತೆಲುಗು ಜಾಸ್ತಿ. ನಾವು ತೆಲುಗುನೂ ಮಾತಾಡ್ತೀವಿ, ಕನ್ನಡನೂ ಮಾತಾಡ್ತೀವಿ. ಮುಖ್ಯವಾಗಿ ವಿದ್ಯಾರ್ಥಿಗಳು ಕನ್ನಡದಲ್ಲೇ ಅಭ್ಯಾಸ ಮಾಡ್ತಾರೆ. ಇಲ್ಲಿ ಒಂದು ಉರ್ದು ಶಾಲೆ ಬಿಟ್ಟು ನೆಂಗ್ಲಿಯಲ್ಲಿ ಇದು ಯಾವುದೇ ಒಂದು ಭಾಷೆಯ ಶಾಲೆಗಳಿಲ್ಲ. ಅದು ನಮಗೆ ಹೆಮ್ಮೆ ತರುವಂಥ ವಿಚಾರ. ಮತ್ತು ಈಗಿನ ಯುವಕರು, ವಿದ್ಯಾರ್ಥಿಗಳು ಕನ್ನಡವನ್ನು ಹೆಚ್ಚಿಗೆ
ಅವರು ತೊಡಗಿಸ್ಕೊಂಡಲ್ಲಿ ಬರುವ ಒಂದು ಪೀಳಿಗೆ ಏನಿದೆಯೋ ಅವರು ಇನ್ನೂ ಹೆಚ್ಚಿಗೆ ತೊಡಗಿಸ್ಕೊಳ್ತಾರೆ ಅಂತ ನನ್ನ ಭಾವನೆ. ಇದೆಲ್ಲ ಸೇರಿ ಒಟ್ಟಾಗಿ ಮಾಡಬೇಕಾದಂಥ ಆದ್ಯ ಕರ್ತವ್ಯ. ಇದು ಈ ದಿನ ನಾವು ಬೀಜ ಬಿತ್ತಿ ಗಿಡ ಮಾಡಿ ಮರ ಮಾಡಿ ಹೆಮ್ಮರವಾಗುವಂಥ ಮಾಡಿದಲ್ಲಿ ಮುಂದಿನ ವರ್ಷಗಳಲ್ಲಿ ಎಲ್ಲ ಕನ್ನಡಮಯವಾಗತ್ತೆ. ಬೇರೆ ರಾಜ್ಯಗಳು ಸಹ ಅವರ ಇದರಲ್ಲಿ ನಮ್ಮ ಕನ್ನಡವನ್ನು ಅಳವಡಿಸಿಕೊಳ್ಳುವ ಒಂದು ಕಾಲ ಬರುತ್ತೆ ಅಂತ ನನ್ನ ಭಾವನೆ. ನಾವು ಇರೋದು ಕರ್ನಾಟಕದಲ್ಲಿ. ನಾವು ಕನ್ನಡ ಗಾಳಿ, ಕನ್ನಡ ನೀರು, ಕನ್ನಡ ಬೆಳಕು ಎಲ್ಲ ಸ್ವೀಕಾರ ಮಾಡ್ತಾಯಿದ್ದೀವಿ. ಆದ್ದರಿಂದ ನಾವು ಕನ್ನಡದಲ್ಲೇ ನಾವು ಹೆಚ್ಚಾಗಿ ಮಾತಾಡೋದು. ಅದು ನನ್ನಿಂದ ಆಗಬೇಕು. ನಾನು ಬದಲಾವಣೆ ಆದರೆ ನನ್ನ ಮನೆಯವರು ಬದಲಾವಣೆ ಆಗ್ತಾರೆ, ನಮ್ಮ ಮುತ್ತಲು ಬದಲಾವಣೆ ಆಗ್ತಾರೆ, ನಮ್ಮ ಬಂಧು ಬಳಗದವರು ಮಿತ್ರ ಬಳಗದವರು ಬದಲಾವಣೆ ಆಗ್ತಾರೆ. ಈ ಥರ ಮಾಡುವುದರಿಂದ ಕನ್ನಡವನ್ನು ಹೆಚ್ಚಾಗಿ ಬೆಳೆಸ್ಬೋದು ಅಂತ ನನ್ನ ಒಂದು ಭಾವನೆ. ಇದು ಕನ್ನಡದ ಒಂದು ಅಭಿಮಾನ ಹುಟ್ಟಲು ನನಗೆ ಮೊದಲು ಯಾರಪ್ಪ ಅಂದರೆ, ನಾನು ಆಂಗ್ಲ ಶಾಲೆಯಲ್ಲಿ ಓದಿದಂಥ ಹುಡುಗ. 7ನೇ ತರಗತಿವರೆಗೂ ಬೆಂಗಳೂರು ಮತ್ತು ಮುಳಬಾಗಿಲಲ್ಲಿ 7ನೇ ತರಗತಿ. ಆಗಿನ ಸಂದರ್ಭದಲ್ಲಿ ಪರಿಸ್ಥಿತಿಗಳು ಚೆನ್ನಾಗಿಲ್ಲ ಅಂತ ನಮ್ಮ ತಂದೆಯವರಾದಂಥ ಪೂಜ್ಯ VM ರಾಮಚಂದ್ರಗುಪ್ತರವರು ನನ್ನನ್ನು ಶ್ರೀ ವರಸಿದ್ಧಿ ವಿನಾಯಕ ಕನ್ನಡ ಪ್ರೌಢಶಾಲೆಯಲ್ಲಿ ಸೇರಿಸಿದರು. ಆಗ ನನಗೆ ಮೊದಲು ಒಂದು 4-5